ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆ ಹಾಳಾಗ್ತಾ ಇದೆ. ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಬದಲಾಯಿಸಬೇಕು ಅನ್ನೋ ಕೂಗು ಕೇಳಿ ಬಂದಿತ್ತು ದಿನೇಶ್ ಗುಂಡೂರಾವ್ ಅವರನ್ನ. ಇವತ್ತು ಅವರು ರಿಯಾಕ್ಟ್ ಮಾಡಿದ್ದಾರೆ. ನಾನಾಗಿದ್ದಾನು ನನ್ನನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಬದಲಾವಣೆ ಮಾಡಿ ಅಂತ ಕೇಳಿಲ್ಲ. ಎಲ್ಲ ಸಮಸ್ಯೆಗಳನ್ನು ಎದುರಿಸಲು ಉತ್ಸಾಹದಿಂದಿದ್ದೀನಿ ನಾನು. ನಿನ್ನೆ ಎಲ್ಲ ಕೆಲವರು ಹೇಳ್ತಾ ಇದ್ರು, ಅವರೇ ಕೇಳ್ಕೊಂಡಿದ್ದಾರಂತೆ ಮುಖ್ಯಮಂತ್ರಿಗಳನ್ನ, ನನಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಬದಲಾಯಿಸ್ಕೊಡಿ ಅಂತ ಅಂತೆಲ್ಲ. ಬಟ್ ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ನಾನು ಕೇಳಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಗೆ ನಾನು ಸ್ಥಳೀಯನೂ ಅಲ್ಲ, ಆದರೂ ನನಗೆಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಅಂತ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಇದೊಂದು ಸಮಸ್ಯೆಗೋಸ್ಕರ ಪಲಾಯನವಾದಿ ಅಂತ ಅನ್ನಿಸ್ಕೋಬಾರ್ದು. ಬರೋ ಸಮಸ್ಯೆಯನ್ನು ಎದುರಿಸಬೇಕು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ. ಅದಕ್ಕೆ ತಾನೇ ನಿಮ್ಮನ್ನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಾಡೋದು. ಅವೆಲ್ಲ ಏನಿಲ್ಲ. ಕೆಲವರು ನೋಡಿ, ಆ ಥರದ್ದು ಏನೂ ಇಲ್ಲ. ಯಾವುದೋ ಒಂದು ಕೆಲವರು ಒಬ್ಬರಿಬ್ಬರು ಹೇಳೋದಕ್ಕೋಸ್ಕರನೇ ಅದೇನೂ ಆಗೋದಿಲ್ಲ. ಈಗ ನಾನು ನಿನ್ನೆ ಮೊನ್ನೆ ಅಲ್ಲೇ ಇದ್ದೆ, ಎಲ್ಲರ ಜೊತೆನೂ ಮಾತನಾಡಿದೆ, ಅನೇಕ ಜನರನ್ನು ಭೇಟಿಯಾದೆ, ಮತ್ತು ಮೃತ ಆಗಿರ್ತಕ್ಕಂಥ ಕುಟುಂಬದ ಅವ್ರ ಮನೆಗೂ ಕೂಡ ಹೋಗಿದ್ದೆ, ಆ ಗ್ರಾಮಕ್ಕೂ ಕೂಡ. ಪಾಪ ಅವನು ಎಲ್ಲರ ಜೊತೆ ಚೆನ್ನಾಗೂ ಇದ್ದ, ಅವನು ಎಲ್ಲರ ಜೊತೆನೂ ಚೆನ್ನಾಗಿದ್ದ, ಅವನು ಹಿಂದೂಗಳ ಜೊತೆನೂ ಚೆನ್ನಾಗಿದ್ದ. ಆದರೂ ಕೂಡ ಅವನ್ನ ಸಾಯಿಸ್ಬಿಟ್ರು. ಅದರಿಂದ ಇದು ನಾವು ಆ ಥರ ಇಂಥ ಸಮಯದಲ್ಲಿ ಕೆಲವರು ಭಾವೋದ್ವೇಗಕ್ಕೆ ಒಳಗಾಗಿ ಏನೋ ಮಾತಾಡ್ಬೋದು. ಅದಕ್ಕೆ ನಾನು ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಮ್ಮ ಜವಾಬ್ದಾರಿ ಏನಿದೆ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಉಸ್ತುವಾರಿ ಬದಲಾವಣೆ ಕೇಳಿದ್ರೆ ಇಲ್ಲ ಅವೆಲ್ಲ ಸುಮ್ಮನೆ, ಅವೆಲ್ಲ ಯಾವುದೂ ಇರಲಿಲ್ಲ. ಎಲ್ಲಿಂದ ಬಂತು ಅಂತ ಕೂಡ ನನಗೆ ಗೊತ್ತಿಲ್ಲ. ಸ್ವತಃ ಗೃಹ ಸಚಿವರು ಹೇಳಿದ್ರು ಸರ್, ದಿನೇಶ್ ಗುಂಡೂರಾವ್ ಅವರು ಉಸ್ತುವಾರಿ ಬದಲಾವಣೆಗೆ ಸಿಎಂ ಬಳಿ ಕೇಳಿದ್ದಾರೆ. ಯಾರು ಹೇಳಿದ್ರು? ಗೃಹ ಸಚಿವರು. ಇಲ್ಲ, ಆ ಥರ ಏನು. ಸ್ಥಳೀಯವಾಗಿ ಯಾಕಂತಂದ್ರೆ ಒಂದಷ್ಟು ನಿಮ್ಮದೇ ಪಕ್ಷದಲ್ಲಿರುವಂಥವ್ರು ನಿಮ್ಮನ್ನ ಉಸ್ತುವಾರಿಯಿಂದ ಬದಲಾಯಿಸಬೇಕನ್ನೋ ನಿಟ್ಟಿನಲ್ಲಿ ಒಂದಷ್ಟು ನೋಡಿ, ಅವೆಲ್ಲ ಸುಮ್ಮನೆ, ಅವೆಲ್ಲ ನೋಡಿ ಯಾವುದಾದ್ರು ಸಣ್ಣ ವಿಚಾರಗಳು ತೊಗೊಂಡು ದೊಡ್ಡದು ಮಾಡೋದು ಅವಶ್ಯಕತೆ ಇಲ್ಲ. ಆ ಥರ ಏನೂ ಇಲ್ಲ. ಎಲ್ಲರೂ ಕೂಡ ನಿನ್ನೆ ಮೊನ್ನೆ ಜೊತೆಲೇ ಇದ್ದರು. ಎಲ್ಲ ಕಡೆ ಹೋಗಿ ಬಂದಿದ್ದೀವಿ, ಮತ್ತು ಎಲ್ಲರ ಜೊತೆನೂ ಕೂಡ ವಿಶ್ವಾಸದಿಂದ ಒಂದು ಹೆಜ್ಜೆ ಇಡ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದು ಯಾರೋ ಒಬ್ಬರಿಬ್ಬರು ಏನೋ ಹೇಳಿದ ತಕ್ಷಣ ಅದೇ ಏನು ದೊಡ್ಡ ವಿಷಯ ಏನಲ್ಲ. ಅದಕ್ಕೋಸ್ಕರ ಬಹುಶಃ ಅದಕ್ಕೆ ಚರ್ಚೆ ಮಾಡುವಂಥ ಯಾರೋ ಒಬ್ಬಿಬ್ಬರು ಹೇಳಿರ್ತಿದ್ದಿದ್ರೆ ನಾವು ನಿಮ್ಮನ್ನು ಪ್ರಶ್ನೆನೇ ಕೇಳ್ತಿರ್ಲಿಲ್ಲ. ದಿನೇಶ್ ಗುಂಡೂರಾವ್ ಸಾಹೇಬ್ರೆ ಹೇಳಿರ್ತಕ್ಕಂಥದ್ದು ಗೃಹ ಸಚಿವ ಪರಮೇಶ್ವರ್ ಅವರು. ದಿನೇಶ್ ಗುಂಡೂರಾವ್ ಅವರು ಜಿಲ್ಲಾ ಉಸ್ತುವಾರಿಯನ್ನು ಬದಲಾಯಿಸ್ಕೊಡಿ ಅಂತ ಮುಖ್ಯಮಂತ್ರಿಗಳನ್ನ ಕೇಳ್ಕೊಂಡಿದ್ದಾರೆ. ಮುಖ್ಯಮಂತ್ರಿಗಳು ತೀರ್ಮಾನ ತಗೋತಾರೆ ಅಂತ ಹೇಳಿದ್ದಾರೆ. ಯಾರೋ ಒಬ್ಬಿಬ್ಬರು ಹೇಳಿದ್ರು ಅಂತಂದರೆ ಹೆಂಗೆ? ಬೆಂಕಿ ಇಲ್ಲದೇ ಹೊಗೆ ಬಂದ್ಬಿಡುತ್ತಾ? ಇವ್ರಿಗೆ ಮನಸ್ಸಿನಲ್ಲಿದೆ, ಮೇಲ್ನೋಟಕ್ಕೆ ಅದನ್ನು ಹೇಳ್ಕೊತಾ ಇಲ್ಲ ಅಂತ ಅನ್ನಿಸ್ತಾ ಇದೆಯಪ್ಪ ನನಗಂತೂ.